ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಈ ಭೀಕರ ಕಾಲ್ತುಳಿತದ ದುರಂತದ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಸಂಪೂರ್ಣ ಘಟನೆಗೆ ಸಂಬಂಧಪಟ್ಟಂತೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರು ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಅರುಣ ಜಗದೀಶನ್ ನೇತೃತ್ವದಲ್ಲಿ ಏಕಸದಸ್ಯ ಒಂದು ಆಯೋಗ ರಚನೆ ಮಾಡಲಾಗಿದೆ. ಈ ಏಕಸದಸ್ಯ ಆಯೋಗ ಕಾಲ್ತುಳಿತ ಸಂಭವಿಸೋದಕ್ಕೆ ಏನು ಕಾರಣ ಆಯಿತು, ಸ್ಥಳದಲ್ಲಿ ಬಿಗಿ ಭದ್ರತೆ ಯಾವ ರೀತಿಯಾಗಿತ್ತು, ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಜೊತೆಗೆ ಆಯೋಜಕರು ಪರ್ಮಿಷನ್ ಪಡ್ಕೊಂಡಿರುವಂಥದ ಸಂದರ್ಭದಲ್ಲಿ ಇಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಅಂತ ಒಂದು ವಿಚಾರ ಗೊತ್ತಿತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದೆಡೆ ಗೊತ್ತಿದ್ದು ನಿರ್ಲಕ್ಷ್ಯ ಏನಾದರೂ ವಹಿಸಲಾಯಿತಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅರುಣ ಜಗದೀಶನ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ತನಿಖೆ ಮಾಡುತ್ತೆ. ತನಿಖೆ ಮಾಡಿದ ನಂತರ ಇದರ ವಾಸ್ತವ ಏನು ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ತುಂಬಿದ್ದಾರೆ. ಗಿಜಿಗಿಡುವಷ್ಟು ಜನ ಇದ್ದಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಅದರಲ್ಲಿ ವೆಹಿಕಲ್ಗಳನ್ನು ಕೂಡ ತೆಗೆದುಕೊಂಡು ಬರ್ತಾ ಇರುವಂಥದ್ದೇನಿದೆ, ಇದು ಕಾಲ್ತುಳಿತಕ್ಕೆ ಕಾರಣ ಆಯಿತು ಅನ್ನುವಂತಹ ಮಾತುಗಳು ಒಂದು ಕಡೆ ಕೇಳಬರುತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತಯಾರಿಗಳು ಯಾವ ರೀತಿಯಾಗಿತ್ತು, ಪರ್ಮಿಷನ್ ಯಾವ ರೀತಿಯಾಗಿ ಪಡ್ಕೊಳ್ಳಾಗಿತ್ತು, ಎಷ್ಟು ಜನರ ಪರ್ಮಿಷನ್ ಪಡ್ಕೊಂಡಿದ್ರು, ಹೆಚ್ಚು ಜನ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರ, ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಆಯೋಜಕರು ಏನು ಮಾಡ್ತಾ ಇದ್ರು, ಈ ರೀತಿ ಹಲವಾರು ಪ್ರಶ್ನೆಗಳು ಎದುರಾಗತ್ತೆ. ಇಲ್ಲಿ ಅಭಿಮಾನ ಅಂತ ಹೇಳಿದ್ರು ಕೂಡ ಸತ್ತವರು ಅಮಾಯಕ ಜನ. 40 ಜನರ ಪ್ರಾಣ ಹೋಗಿದೆ. ಇಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಆಯೋಗ ಏನಿದೆ, ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗ, ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಮಾಡುತ್ತೆ. ತನಿಖೆ ಮಾಡಿ ಯಾವ ಕಾರಣಕ್ಕಾಗಿ ಕಾಲ್ತುಳಿತ ಸಂಭವಿಸ್ತು ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡುತ್ತೆ. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಜೆಪಿ ರಾಜ್ಯ ಅಧ್ಯಕ್ಷ BY ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಕರೂರಿನ ಘಟನೆ ಅತ್ಯಂತ ದುರದೃಷ್ಟಕರ. ಮಹಿಳೆಯರು, ಮಕ್ಕಳ ಸಾವುಗಳು, ನೋವಿನ ಸಂಗತಿ ತೀವ್ರ ಬೇಸರ ತರಿಸ್ತಾ ಇದೆ. ಪ್ರಾಣ ಕಳ್ಕೊಂಡವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ ಅಂತ BY ವಿಜಯೇಂದ್ರ ಮಾತನಾಡಿದ್ದಾರೆ. ಆಯೋಜಕರು ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಕರ್ನಾಟಕದ ಘಟನೆ ಮಾಸೋ ಮುನ್ನ ಈ ಘಟನೆ ನಡೆದಿರುವಂಥದ್ದು ದುಃಖಕರ. ತಮಿಳುನಾಡು ಸರ್ಕಾರ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ತಮಿಳುನಾಡಿನ ಕಾಲ್ತುಳಿತದಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಇದರ ವಾಸ್ತವಾಂಶ ಕೂಡ ಬೆಳಕಿಗೆ ಬರಬೇಕು ಅಂತ BY ವಿಜಯೇಂದ್ರ ಮಾತನಾಡಿದ್ದಾರೆ. ಘಟನೆ 36ಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಕಾಲ್ತುಳಿತದಲ್ಲಿ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ, ಮಕ್ಕಳು, ಬಹಳ ನೋವು ತರುವಂಥ ಸಂಗತಿ. ನಾನು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ನಾವು ಕೊಡ್ತಾನೆ. ಈ ಘಟನೆ ನಡಿಬಾರ್ದಾಗಿತ್ತು. ನಾನು ಕೂಡ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ. ಅವರ ನಿರೀಕ್ಷೆಗೂ ಮೀರಿ ಜನ ಸೇರಿರುವಂಥ ಸಂದರ್ಭದಲ್ಲಿ ಅವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಣು ಹಾಗೇನೇ ಇದೆ, ಇನ್ನೂ ಕೂಡ ಮಾಸಿರುತ್ತೆ. ಇದರ ನಡುವೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ದುಃಖ ತರುವಂಥ ಸಂಗತಿ. ಇನ್ನು ಸರ್ಕಾರ ಇವರಿಗೆ ಗಮನಿಸ್ತಾರೆ. ಕರೂರಿನಲ್ಲಿ ನಡೆದಿರುವಂತಹ ದುರ್ಘಟನೆ 36ಕ್ಕೂ ಹೆಚ್ಚು